बोलो भारत माता की जय। बोलो भारत माता की जय। सद्गुरुदेव की जय। सद्गुरुदेव की जय। ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರು ಎಂತಹ ತ್ಯಾಗಕ್ಕೂ ಸಿದ್ಧರಾಗಿದ್ದೀರಿ. ದಯವು ನಾವು ಪೂರ್ಣ ಶಾಂತಿ ಸಮಸ್ತ ನಮ್ಮ ಮಂತ್ರ ಶಾಂತಿ ನಮ್ಮ ಮಂತ್ರ ಪ್ರೀತಿ ನಮ್ಮ ಅಸ್ತ್ರ. बोलो भारत माता की ಜಯ. सरदार भगत सिंह की ಜಯ. सरदार उधम सिंह की ಜಯ. चंद्रशेखर आजाद की जय। राम प्रसाद बिस्मिल जी की जय। सुखदेव जी की जय। राजगुरु जी की जय। बोलो भारत माता की ಜಯ. ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಇಂದು ಭಾರತಾದ್ಯಂತ ಒಂದು ಸಂತೋಷದ ದಿನ ಕೂಡ ಹೌದು, ದುಃಖದ ದಿನ ಕೂಡ ಹೌದು. ಯಾಕೆ ಅಂತ ನನ್ನ ಮುಂದಿನ ಮಾತುಗಳಲ್ಲಿ ನಿಮಗೆ ತಿಳಿತದೆ. ಅದಕ್ಕಿಂತ ಮುಂಚೆ ನಾವು ಒಂದು ವಿಷಯಕ್ಕೆ ಬರೋಣ. ಇಲ್ಲಿ ಹಿಂದೆ ಕಾಣ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು ಏನನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಒಂದಿಷ್ಟು ರೋಚಕವಾದಂತಹ ಪರಿಚಯ ನಿಮ್ಗೆ ಕೊಡಬೇಕು ಅಂತಂದ್ರೆ, ನಾವೆಲ್ಲ ಆಡು ಭಾಷೆಯಲ್ಲಿ ಮಾತನಾಡ್ತಾ ಇರ್ತೀವಿ. ಹಾವಿನ ದ್ವೇಷ, ಹಾವಿನ ದ್ವೇಷ ಅಂದ್ರೆ ಅವಾಗ ಏನ್ ಅನ್ಕೊಳ್ತಾ ಇದ್ವಿ, ಅಬ್ಬಾ 12 ವರ್ಷ ನೆನ್ಪಿಟ್ಕೊಳತ್ತ ಹಾವು ಅಂತ ನೆನ್ಪಿಟ್ಕೊಳ್ತಾ ಇದ್ವಿ. ಅಂದ್ರೆ ಅಷ್ಟೊಂದು ಅಗಾಧವಾದ ವ್ಯಕ್ತಪಡಿಸ್ತಾ ಇದ್ವಿ. ಹಾವಿನಕ್ಕಿಂತ ದೊಡ್ಡ ಹಾವು 21 ವರ್ಷ ತನ್ನ ದ್ವೇಷವನ್ನ ನೆನಪಿಟ್ಟುಕೊಂಡು ತನ್ನ ತಾಯ್ನಾಡಿಗಾಗಿ ಅಪಕೃತ್ಯ ಮಾಡಿರ್ತಕ್ಕಂಥವನ ವ್ಯಕ್ತಿಯನ್ನ ಇತ್ತೀಚಿನ ದಿನಮಾನಗಳಲ್ಲಿ ಮೀಡಿಯಾಗಳಲ್ಲಿ ಏ ನಯಾ ಹಿಂದೂಸ್ತಾನ್ ಹೇ, ಘರ್ ಮೇ ಘುಸೇಗಾ ಭಿ ಅವ್ರ ಮಾರೇಗಾ ಭಿ ಅಂತ ಹೇಳಿ ಇತ್ತೀಚೆಗೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಲ್ಲ, ಅದನ್ನ ಸುಮಾರು ಒಂದು 60-70 ವರ್ಷಗಳ ಹಿಂದೆನೆ ಕಾರ್ಯರೂಪಕ್ಕೆ ತಂದಂತ ಒಬ್ಬ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರೇ ನಮ್ಮ ಹೆಮ್ಮೆಯ ಭಾರತಾಂಬೆಯ ವೀರಪುತ್ರ ಸರ್ದಾರ್ ಉಧಮ್ ಸಿಂಗ್. ಆತ್ಮೀಯರ, ನಿಮ್ಗೆಲ್ಲ ಗೊತ್ತಿದೆ ಪಂಜಾಬಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. 1919ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿನ ಜನರೆಲ್ಲರೂ ಬೈಸಾಖಿ ಹಬ್ಬವನ್ನ ಆಚರಿಸ್ಕೊಳ್ತಾ ಇರ್ತಕ್ಕಂಥ ಮೂಡ್ನಲ್ಲಿತ್ತು. ಹಾಗೆ ನಮ್ಮಲ್ಲಿ ಉಗಾದಿಯನ್ನು ಆಚರಿಸ್ಕೊಳ್ತೀವೋ, ಆ ಉಗಾದಿಗೆ ಅಲ್ಲಿನ ಜನರು ಅಲ್ಲಿನ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಅವರು ಬೈಸಾಖಿ ಹಬ್ಬ ಅಂತ ಕರೀತಾರೆ. ಆ ಬೈಸಾಖಿ ಹಬ್ಬವನ್ನ ಅತ್ಯಂತ ಸುಂದರವಾಗಿ ಆಚರಿಸ್ಕೊಳ್ತಾ ಇರ್ತಕ್ಕಂಥ ಮೂಡ್ನಲ್ಲಿ ಅವರೆಲ್ಲರೂ ಬಂದು ಜಲಿಯನ್ ವಾಲಾಬಾಗ್ ಅನ್ನುವಂತಹ ಒಂದು ಪಾರ್ಕಿಗೆ ಬಂದು ಸೇರ್ತಾರೆ. ಆ ಸಂದರ್ಭದಲ್ಲಿ ಭಾರತೀಯರ ಮೇಲೆ ಅತ್ಯಂತ ಘನಘೋರವಾದಂತಹ, ಇಡೀ ಇತಿಹಾಸವೇ ನೆನಪಿಟ್ಟುಕೊಳ್ಳುವಂತಹ ದುಷ್ಕೃತ್ಯವನ್ನ ಬ್ರಿಟಿಷರು ಮಾಡ್ತಾರೆ. ಅವತ್ತಿನ ಪಂಜಾಬ್ ಗವರ್ನರ್ ಆಗಿರ್ತಕ್ಕಂತಹ ಮೈಕಲ್ ಆಡ್ವೇರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಲಿಖಿತವಾಗಿ ಒಂದು ಆರ್ಡರ್ನ ಪಾಸ್ ಮಾಡಿ ಜನರಲ್ ಡಯರ್ಗೆ ಕೊಡ್ತಾನೆ. ನಾವು ಇತಿಹಾಸದನ್ನೆಲ್ಲ ಜಾಸ್ತಿ ಕಲ್ತೇ ಇಲ್ಲ, ಯಾಕಂದ್ರೆ ನಮಗೆ ಇತಿಹಾಸ ಇದಾವನ್ನು ನೆನಪು ಮಾಡಿಕೊಳ್ಳುವಂತಹ ಅಚ್ಚು ಪುಸ್ತಕಗಳನ್ನ ಇವರಿಗೆ ತಂದಿದ್ದಿಲ್ಲ. ಇವುಗಳನ್ನ ನಾವೇ ಸ್ವಯಂ ಭಾರತದ ಇತಿಹಾಸ ಮೂಲ ನೋಡಿಕೊಂಡು ಭಾರತಕ್ಕೆ ಇಷ್ಟೆಲ್ಲ ಆಗಿದೆ, ನಾವು ಭಾರತದಲ್ಲಿರ್ತಕ್ಕಂಥ ಇಷ್ಟೊಂದು ವೀರಪುತ್ರರಿದ್ರ ಅನ್ನೋದನ್ನ ನೋಡ್ಬೇಕಾಗಿರ್ತಕ್ಕಂಥ ಸ್ವ ಅಧ್ಯಯನ ಮಾಡತಕ್ಕಂಥ ಸ್ಥಿತಿ ಇದೆ. ಚೂರು ಬಾರು ಅಲ್ಲಿ ಇಲ್ಲಿ ನೆನ್ಪಿಟ್ಕೊಂಡಿರೋದು ಜನರಲ್ ಡಯರ್ನ ಹೆಸರು. ಯಾಕಂದ್ರೆ ಅವನೇ ಅವತ್ತು ನಿಂತ್ಕೊಂಡು, ನಿಮ್ಗೆಲ್ಲ ಗೊತ್ತಿರ್ಲಿ, ಜಲಿಯನ್ ವಾಲಾಬಾಗ್ ಅನ್ನುವಂತ ಒಂದು ದೊಡ್ಡ ಪಾರ್ಕ್, ಅದಕ್ಕೆ ಸುತ್ತವಾಗಿ ಅತ್ಯಂತ ಎತ್ತರವಾದಂತಹ ಕೋಟೆಯ ಗೋಡೆಯಂತೆ ನಿರ್ಮಾಣವಾಗಿತ್ತು. ಒಂದೇ ಒಂದು ಚಿಕ್ಕವಾದಂತಹ ಬಾಗಿಲಿಂದ ಹೊರಗೆ ಬರಬೇಕಿತ್ತು, ಒಳಗೆ ಹೋಗ್ಬೇಕಿತ್ತು. ಇದನ್ನೆಲ್ಲವನ್ನು ಪೂರ್ವ ನಿಯೋಜನದಂತೆ ಯೋಚಿಸಿರ್ತಕ್ಕಂತಹ ಮೈಕಲ್ ಆಡ್ವೇರ್ ಅಂತಕ್ಕಂಥವ್ರು, ಯಾಕೋ ಈ ಭಾರತೀಯರದ್ದು ತಲೆಹರಟೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಬ್ರಿಟಿಷರ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಸರಿಯಾಗಿ ಹೋಗ್ತಾ ಇಲ್ಲ, ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳ್ತಿಲ್ಲ, ಇವ್ರಿಗೆ ಒಂದೇನಾದ್ರೂ ಸರಿಯಾದ ಶಾಸ್ತಿ ಆಗ್ಲೇಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡು ಮೈಕಲ್ ಆಡ್ವೇರ್ ಒಂದು ಆದೇಶ ಪ್ರತಿಯನ್ನ ಕೊಡ್ತಾನೆ. ಹೋಗು, ಇವತ್ತು ಅಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ,
ಹಬ್ಬ ನಡೀತಾ ಇದೆ. ಇಂಥ ಸುಂದರವಾದ ಹಬ್ಬದಲ್ಲಿ ನಮ್ಮ ಬ್ರಿಟಿಷರ್ ಯಾರು ಅಂತ ತೋರಿಸುವ ಹೋಗು ಅಂತ ಹೇಳಿ ಜನರಲ್ ಡಯರ್ ಹೇಳ್ತಾನೆ. ಆ ಆರ್ಡರ್ ಪ್ರತಿಯನ್ನು ತೆಗೆದುಕೊಂಡು ಬಂದಂತಹ ಜನರಲ್ ಡಯರ್ ಯಾವುದೇ ಯೋಚನೆಯನ್ನು ಮಾಡಲಾರ್ದೆ ಅವತ್ತಿನ ದಿವಸ ಗುಂಡಿನ ಮಳೆ ಇರ್ತಾರೆ. ಹೆಣ್ಮಕ್ಳಂತಿಲ್ಲ, ಗಂಡ್ಮಕ್ಳಂತಿಲ್ಲ, ವೃದ್ಧರಂತಿಲ್ಲ, ಮಕ್ಕಳಂತಿಲ್ಲ, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಜಾತಿಯ ಜನರು ಕೂಡ ಅಲ್ಲಿ ಸೇರಿ ಅತ್ಯಂತ ಸೌಹಾರ್ದಯುತವಾಗಿ ಹಬ್ಬ ಮಾಡಬೇಕಾದ್ರೆ ರಕ್ತ ಸಿಕ್ತವಾಗ್ತದೆ ಕೆಲವೊಂದು ನಿಮಿಷಗಳಲ್ಲಿ. ಅವತ್ತಿನ ದಿವಸ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪತ್ರಿಕೆಯಲ್ಲಿ ಕೊಟ್ಟಂತಹ ಬ್ರಿಟಿಷ್ ಸರ್ಕಾರದ ಒಂದು ಅಂಕಿಅಂಶವನ್ನೇ ನೋಡಿದ್ರೆ 1500 ಜನರು ಏಕಕಾಲದಲ್ಲಿ ಸತ್ತರು ಅಂತ ಹೇಳ್ತಾರೆ ಅವರ ದಾಖಲಾತಿ ಪ್ರಕಾರ. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸುಳ್ಳ ದಾಖಲಾತಿ ಅಂತ ಹೇಳಿ. ಅವತ್ತಿನ ದಿವಸ ಸತ್ತದ್ದು 3000ಕ್ಕೂ ಹೆಚ್ಚು ಜನರು. ಅಲ್ಲಿರ್ತಕ್ಕಂಥ ಒಂದು ಬಾವಿಯಲ್ಲಿ ಕೂಡ ಒಬ್ಬರ ಮೇಲೊಬ್ಬರು ಬಿದ್ದು ಕಾಲು ತುಳಿತಕ್ಕೊಳಗಾಗಿ ಯಾರ್ಯಾರೋ ತುಳಿದು ಏನೇನೋ ಆಗಿ 99% ಜನರು ಅಲ್ಲೇ ಸತ್ರು. ಇನ್ನೊಂದು 10-20% ಅವರು ಹೊರಗಡೆ ಹೋಗಿ ಆಸ್ಪತ್ರೆಯಲ್ಲಿ ಸತ್ರು. ಇದು ಕೇವಲ ಭಾರತೀಯರಷ್ಟೇ ಅಲ್ಲ, ಇಡೀ ವಿಶ್ವವೇ ಖಂಡಿಸುವಂತಹ ವಿಷಯ ಆಗಿತ್ತು. ಆದ್ರೆ ಯಾರು ಹೇಳಬೇಕು? ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿರಲು, ದಾಸ್ಯದ ಮದಿರೆಯ ಕುಡಿದು ದೇಶದ ಜನರು ಮಲಗಿರಲು. ನಮ್ಮ ದೇಶದ ಜನರೆಲ್ಲರೂ ಬ್ರಿಟಿಷ್ ದಾಸ್ಯಕ್ಕೆ ಹೋಗ್ಬಿಟ್ಟಿದ್ವಿ. ಆದ್ರೆ ನಮ್ಮ ಬಾಸ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನಮ್ಮ ಬಾಸ್ ಮಾಡಿರೋ ಕೆಲಸ ಅಂದ್ರೆ ಬಾಸ್ ಇಸ್ ಆಫೀಸ್ ರೈಟ್ ಮುಗೀತು ಅಂತ ಹೇಳಿ ಒಳಗೆ ಹತ್ತು ಖಂಡಿಸ್ತಕ್ಕಂತಹ, ರೋಧಿಸ್ತಕ್ಕಂತಹ, ಅದಕ್ಕೆ ಎಜಿಟೇಟ್ ಮಾಡ್ತಕ್ಕಂತಹ ಕೆಲಸವನ್ನ ಅವತ್ತು ನಾವು ಮಾಡಿಲ್ಲ. ಈ ಒಂದು ಘಟನೆ, ಜಲಿಯನ್ ವಾಲಾಬಾಗ್ನ ಘಟನೆ, ಅಶ್ಫಾಕುಲ್ಲಾ ಖಾನ್ ಆಗಿರ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಇಂಥ ಅನೇಕ ಕ್ರಾಂತಿಕಾರಿಗಳ ಉಗಮಕ್ಕೆ ಕಾರಣ ಆಯ್ತು. ಅದೇ ಸಾಲಿನಲ್ಲಿ ಬರ್ತಾ ಇರ್ತಕ್ಕಂಥವ್ರು ನಮ್ಮ ಉಧಮ್ ಸಿಂಗ್. ಬಾಲ್ಯದಲ್ಲಿನೇ ತಂದೆಯನ್ನು ಕಳ್ಕೊಳ್ತಾರೆ. ಪಂಜಾಬ್ನ ಅಮೃತ್ಸರ್ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸಂದೂರ್ ಅನ್ನುವಂತಹ ಸ್ಥಳದಲ್ಲಿ ವಾಸವಾಗಿರ್ತಾರೆ. ಬಾಲ್ಯದಲ್ಲಿ ಅಪ್ಪನ್ ಕಳ್ಕೊಂಡಿದ್ರು. ಸ್ವಲ್ಪ ಇನ್ನೇ ದೊಡ್ಡವರಾಗದೆ ಅಷ್ಟೊತ್ತಿಗೆ ತಾಯಿನೂ ಕಳ್ಕೊಂಡ್ರು. ಪಾಪ ಅನಾಥಾಶ್ರಮದಲ್ಲಿ ವಾಸವಾಗಿರ್ತಾರೆ. ಈ ಜಲಿಯನ್ ವಾಲಾಬಾಗ್ ಘಟನೆಯನ್ನ ಕಣ್ಣಾರ ಕಂಡು ಮಮ್ಮದ ಮರಿ, ಅದೇ ಜಲಿಯನ್ ವಾಲಾಬಾಗ್ನ ರಕ್ತಸಿಕ್ತವಾದ ಭೂಮಿಯನ್ನು ಹೋಗಿ ಆ ಕೆಂಪು ಬಣ್ಣವನ್ನ ಹೋಗತಕ್ಕಂತ ಮಣ್ಣನ್ನು ತೆಗೆದುಕೊಂಡು ತನ್ನ ಹಣಿಗೆ ಹೊತ್ಕೊಂಡು ಅವತ್ತಿನ ದಿವಸನೇ ತನ್ನ ಕೇವಲ 20 ವರ್ಷದ ವಯಸ್ಸಿನಲ್ಲಿನೇ ಹಣಿಗೆ ಹಚ್ಕೊಂಡು ಹೇಳ್ತಾನೆ, ಅಮ್ಮ ತಾಯಿ ಭಾರತಾಂಬೆ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಸಹೋದರ ಸಹೋದರಿಯರ ಈ ಒಂದು ದುರ್ಮರಣಕ್ಕೆ ಕಾರಣವಾಗಿರ್ತಕ್ಕಂತಹ ಆ ಒಂದು ಜನರಲ್ ಡಯರ್ ಮತ್ತು ಮೈಕಲ್ ಆಡ್ವೇರ್ ಇಬ್ಬರ ರುಂಡ ಚೆಂಡಾಡ್ತೀನಿ ನಾನು, ಇದಕ್ಕೆ ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿ ಶಪಥ ಮಾಡ್ತಾನೆ. ಮಾರ್ಚ್ 13ನೇ ತಾರೀಕು ಶಪಥ ಮಾಡ್ತಾನೆ. ನೆನ್ಪಿಟ್ಕೊಡಿ ಈ ಮಾತನ್ನ. 1919 ಮಾರ್ಚ್ 13ನೇ ತಾರೀಕಿಗೆ ಶಪಥ ಮಾಡ್ತಾನೆ. ಅದಾದ ನಂತರ ಮತ್ತೆ ಮುಂದಿನ ತನ್ನ ವಿದ್ಯಾಪೀಠಕ್ಕೆ ಹೋಗಿ ಅಧ್ಯಯನ ಮಾಡ್ತಾನೆ. ಕೆಲವೇ ದಿನಗಳವರೆಗೆ ದುಡ್ಡಿಲ್ಲ, ಇವತ್ತಿನಂಗೆ ಏರ್ವೇಸ್ ಇರ್ಲಿಲ್ಲ, ಹಣಕಾಸಿನ ಸೌಲಭ್ಯ ಕೊಡೋರಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಕಷ್ಟಪಟ್ಟು ಕಾರ್ಪೆಂಟ್ರಿ ಕೆಲಸ ಮಾಡ್ತಾರೆ ದುಡ್ಡು ಶೇಖರಿಸಿಡೋದಕ್ಕೆ. ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ, ಪ್ರತಿ ಗಂಟೆಯೂ, ಪ್ರತಿ ದಿನವೂ, ಪ್ರತಿ ವಾರವೂ, ಪ್ರತಿ ತಿಂಗಳು, ಪ್ರತಿ ವರ್ಷವೂ ಅವರ ರಕ್ತದಲ್ಲಿ ಕುದಿತಾ ಇರ್ತಕ್ಕಂಥದ್ದು ಆ ಇಬ್ಬರು ವ್ಯಕ್ತಿಗಳ ಮರಣವನ್ನು ನಾನು ಕಾರಣ ಆಗ್ಬೇಕು ಅಂತ. ಅದೇ ಒಂದು ಮೋಟಿವೇಶನ್ ನಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡಿ ಹಣವನ್ನ ಸಂಪಾದಿಸಿ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಕ್ಕೆ ಹೋಗಿ ಮಾಡಿದ್ದೇನು, ನಾವು ನೀವು ಅನ್ಕೊಂಡಂಗೆ ಅಮೆರಿಕಕ್ಕೆ ಹೋಗಿ ವಿಲಾಸಿ ಜೀವನಕ್ಕೆ ಹೋಗಲಿಲ್ಲ. ಅಮೆರಿಕಾದಲ್ಲಿ ಅಂದಿನ ದಿನಗಳಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಜನರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಭಾರತ ಸರ್ಕಾರದಲ್ಲಿ ಇರ್ತಕ್ಕಂಥ ಬ್ರಿಟಿಷ್ ಗವರ್ಮೆಂಟ್ ನಿರ್ಬಂಧನೆ ಹಾಕಿರುತ್ತೆ ಅಂತ ಹೇಳಿ ಅಮೆರಿಕಾದಲ್ಲಿ ಒಂದು ಗದರ್ ಪಾರ್ಟಿ ಅಂತ ಇರುತ್ತೆ. ಆ ಗದರ್ ಪಾರ್ಟಿಯಲ್ಲಿ ಸೇರ್ಕೊಂಡು ಭಾರತ ಸ್ವತಂತ್ರಕ್ಕೆ ಏನೇನು ಬೇಕು ಅದನ್ನ ಸಹಾಯ ಮಾಡ್ತಿರ್ತಾರೆ.
ಸಹಚರರೆಲ್ಲ ಒಂದುಗೂಡಿರ್ತಾರೆ, ಅದಕ್ಕೆಲ್ಲ ಗದರ್ ಪಾರ್ಟಿ ಅಂತ ಹೆಸರಿಟ್ಟಿರ್ತಾರೆ. ಭಾರತಕ್ಕೆ ಬೇಕಾಗುವಂತ ಯಾವ್ದಾದ್ರು ಶಸ್ತ್ರಾಸ್ತ್ರಗಳು ಬೇಕಿದ್ರೆ ಅವನ್ನ ತಯಾರು ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಾರೆ. ಇದೇ ಕೆಲಸವನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕಟ್ಟಿ ನಮ್ಮ ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ನೋಡಿ, ಅವತ್ತಿದ್ದಂತ ನಮ್ಮ ಭಾರತೀಯರಲ್ಲಿ ಭಾರತಕ್ಕೆ ಸ್ವತಂತ್ರಗೊಳಿಸಲು ಭಾರತ ತಾಯ್ನಾಡನ್ನ ಬಿಟ್ಟು ಹೊರಗಡೆ ಹೋಗ್ತಕ್ಕಂತ ಸಾಹಸವನ್ನು ಮಾಡಿ ಅಲ್ಲಿರ್ತಕ್ಕಂಥ ಜನರನ್ನ ಮನವೊಲಿಸಿ ಅವರ ಸಹಾಯ ತಗೊಂಡು ಭಾರತಕ್ಕೆ ಸ್ವತಂತ್ರವನ್ನು ತೆಗೆದುಕೊಳ್ತಕ್ಕಂತ ಒಂದು ಎದೆಗಾರಿಕೆಗೆ ಅವರು ಕಾರ್ಯ ಮಾಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಭಗತ್ ಸಿಂಗ್ನ ಭೇಟಿ ಆಗ್ತದ ಒಂದು ಸಂದರ್ಭಕ್ಕೆ ಬಂದಾಗ ಭಗತ್ ಸಿಂಗ್ ಹೇಳ್ತಾರೆ, ನಿನ್ನಂತ ಒಬ್ಬ ಶಕ್ತಿಯುತವಾದ ಸ್ನೇಹಿತ ನನ್ನ ಜೊತೆಗಿದ್ರೆ ಅತ್ಯದ್ಭುತವಾದ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಹಿಂದೂಸ್ತಾನ್ ಸೋಷಿಯಲ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಒಂದು ಕಂಡುಕೊಂಡಿರ್ತಾರೆ HSR ಗೆ. ಅದರಲ್ಲಿ ಬಂದು ನೀನು ಅಮೆರಿಕಾದಲ್ಲಿ ಇರಬೇಡ, ಭಾರತಕ್ಕೆ ಬಂದ್ಬಿಡು, ನೀವು ಎಲ್ಲರೂ ಹೋಗಿ ನಮ್ದು ಗ್ರೂಪ್ ಆಗಿದೆ, ಚಂದ್ರಶೇಖರ್ ಆಜಾದ್ ಇದ್ದಾರೆ, ರಾಜ್ಗುರು ಇದ್ದಾರೆ, ಸುಖದೇವ್ ಇದ್ದಾರೆ, ಅಶ್ವಾಕುಲ್ಲಾ ಖಾನ್ ಇದ್ದಾರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಇದ್ದಾರೆ, ನೀವೆಲ್ಲರೂ ಸೇರಿ ಒಂದೇ ತಾಯಿ ಮಕ್ಕಳಂತೆ ಇಲ್ಲೇ ಒಂದೇ ವಿಚಾರವನ್ನು ಹೊಂದಿದ್ದೇವೆ. ನಮಗೂ ನಿಮಗೂ ಇರ್ತಕ್ಕಂಥ ಏಕೈಕ ಶತ್ರು ಅಂದ್ರೆ ನಮ್ಮ ರಾಷ್ಟ್ರಕ್ಕೆ ನಮ್ಮನ್ನೇ ಹಿಡಿದು ನಮ್ಮ ಕಾಲಿಂದ ಹಿಡಿದು ನಮ್ಮ ದೇಶದ ಒಳಗೆ ಬಂದು ನಮ್ಮ ವಸ್ತುಗಳನ್ನ ವ್ಯಾಪಾರಕ್ಕಾಗಿ ತೆಗೆದುಕೊಂಡು ಇಲ್ಲಿಂದ ದೋಚೋದಷ್ಟೇ ಅಲ್ಲದೆ ನಮ್ಮ ಜುಟ್ಟು ಹಿಡಿಯೋ ಕೆಲಸ ಮಾಡ್ತಿರ್ತಕ್ಕಂಥ ಬ್ರಿಟಿಷರ್ನ ಒತ್ತು ಓಡಿಸೋದೊಂದೇ ಇದೆ. ಅದಕ್ಕೆ ನೀವಿಲ್ಲಿ ಬನ್ನಿ ಅಂತ ಹೇಳ್ತಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ಉಧಮ್ ಸಿಂಗ್ ತನ್ನ ಸಹಚರರೊಡನೆ ಮತ್ತು ಅನೇಕ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಭಾರತಕ್ಕೆ ಬರ್ತಾರೆ. ಯಾವುದೇ ವಿಚಾರ ಇದ್ದಿಲ್ಲ ಭಾರತಕ್ಕೆ ಬರ್ಬೇಕಂತ. ನನ್ನಂತಹ ಒಬ್ಬ ಎದೆಗಾರಿಕೆ ಇರುವಂತಹ ಒಬ್ಬ ಪಂಜಾಬಿನ ಗಂಡುಗಲಿ ಭಗತ್ ಸಿಂಗ್ ಹೇಳಿದಾರಲ್ಲ, ಅವನ ಜೊತೆ ಹೋಗ್ಬೇಕು, ಅವನ ಜೊತೆಗೆ ಹೋದ್ರೆ ನನ್ನ ಆಸೆ ಈಡೇರಿ ಬಿಡುತ್ತೆ ಅಂತ ಹೇಳಿ ಭಾರತಕ್ಕೆ ಬರ್ತಾರೆ. ಮಿತ್ರರೇ, ದುರಾದೃಷ್ಟ ಹೇಗಿರುತ್ತೆ, ಭಾರತಕ್ಕೆ ಬರಬೇಕಾದಾಗ ಶಸ್ತ್ರಾಸ್ತ್ರಗಳನ್ನು ತರ್ತಿರ್ಬೇಕಾದ್ರೆ ಇವುಗಳಿಗೆ ಪರ್ಮಿಷನ್ ಇಲ್ಲ ಅಂತ ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ಯಾವುದೇ ಒಂದು ಪರವಾನಗಿದ್ದಂಗೆ ಶಸ್ತ್ರಾಸ್ತ್ರಗಳನ್ನು ನಮ್ಮ ದೇಶಕ್ಕೆ ನೀವು ತೆಗೆದುಕೊಂಡು ಬಂದಿದ್ಯಾ, ಇದು ಕಾನೂನು ಉಲ್ಲಂಘನೆ ಮಾಡಿದ್ಯಾ ಅಂತ ಹೇಳಿ ಜೈಲಿಗೆ ಹಾಕ್ತಾರೆ. ಕನಿಷ್ಠ 5 ವರ್ಷ ಸೆರೆವಾಸವನ್ನು ಅನುಭವಿಸ್ತಾರೆ. ಅವಾಗಾದ್ರೂ ಕೂಡ ಅವರು ತಮ್ಮ ಮನಸ್ಸಿನ ಮಹದೋದ್ದೇಶವಾದಂತಹ ವಿಚಾರವನ್ನ ಕೈ ಬಿಟ್ಟ ಇಲ್ಲ. 5 ವರ್ಷಗಳು ಮುಗಿಲಿ, ಮತ್ತೆ ಹೊರಗೆ ಬರ್ತೀನಿ ನಾನು, 5 ವರ್ಷ ಆದ್ಮೇಲೆ ಒಂದ್ ದಿವಸಕ್ಕೆ ಬಂದ ತಕ್ಷಣ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಹೇಗಿರುತ್ತೆ ನೋಡಿ, ಕೆಲವೊಂದು ಟೈಮ್ನಲ್ಲಿ ಯಾರ ಹತ್ರ ಒಂದು ಶಕ್ತಿ ಇರುತ್ತೋ ಅವ್ರಿಗೆ ಭಗವಂತ ಅನೇಕ ರೀತಿಯಿಂದ ಪರೀಕ್ಷೆ ಮಾಡ್ತಾರಂತೆ. 5 ವರ್ಷ ಆಯ್ತು, 1931 ಬಂತು, ಇನ್ನೇನು ಹೊರಗಡೆ ಬರ್ತಾರೆ ಜೈಲಿಂದ. ನಾನು ಭಗತ್ ಸಿಂಗ್ ಎಲ್ಲ ಸೇರಿ ಮತ್ತೆ ನಮ್ಮ ಹಳೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋಬೇಕು, ಆದಷ್ಟು ಜಲ್ದಿ ಮಾಡ್ಬೇಕು ಅಂತ ಹೇಳಿ ಶುರು ಮಾಡ್ತಾರೆ. ಹೊರಗೆ ಬಂದ ತಕ್ಷಣ ಅವರಿಗೆ ಒಂದು ಮಾಹಿತಿ ಸಿಗುತ್ತೆ, ಇಲ್ಲಪ್ಪ ರೀಸೆಂಟ್ಲಿ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ನಮ್ಮ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರುವನ್ನ ಕೊಂದುಬಿಟ್ರು, ನಿಮ್ಮ ಮಿತ್ರ ಇನ್ನು ಉಳಿಲಿಲ್ಲ ಅಂತ ಹೇಳ್ತಾರೆ. ಯಾರ ಸಹಾಯಕ್ಕೋಸ್ಕರ ಭಾರತಕ್ಕೆ ಬಂದ್ರು ಅವರೇ ಇಲ್ಲವಂತಾಗ್ಬಿಟ್ಟು ಅಂತ ಸಂದರ್ಭದಲ್ಲಿ ಮತ್ತೆ ಧೃತಿಗಣದೆ ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇಲ್ಲಿ ಇದ್ರೆ ಮತ್ತೆ ಆಗೋದಿಲ್ಲ ಅಂತ ಹೇಳಿ ತನ್ನ ಅಂತಿಮ ಉದ್ದೇಶ ಈಡೇರಿಸೋದಕ್ಕೋಸ್ಕರ ಪ್ರಯಾಣವನ್ನು ಬೆಳೆಸ್ತಾರೆ. ಅಂದಿನ ದಿನಗಳಲ್ಲಿ ಭಾರತದಿಂದ ವಿದೇಶಕ್ಕೆ ಹೋಗ್ಬೇಕಂದ್ರೆ ಬಹಳ ಕಷ್ಟ. ಇವತ್ತೆಲ್ಲ ಫ್ಲೈಟ್ಸ್ ಇದಾವೆ, ಆನ್ಲೈನ್ ಟಿಕೆಟ್ ಬುಕಿಂಗ್ ಮಾಡ್ತೀವಿ, ಅಲ್ಲಿ ಹೋಗ್ಬಿಡ್ತೀವಿ, ಅವತ್ತು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕಾಶ್ಮೀರದ ಮೂಲಕವಾಗಿ ಭಾರತವನ್ನು ಬಿಟ್ಟು ಜರ್ಮನಿಗೆ ಹೋಗಿ ಸೇರ್ತಾರೆ. ಫಸ್ಟ್ ಭಾರತದಿಂದ ಯಾರಾದ್ರೂ ಬ್ರಿಟನ್ಗೆ ಹೋದ್ರು ಅಂತಂದ್ರೆ ಅವ್ರ ಮೇಲೆ ಹೆವಿ ಇನ್ವೆಸ್ಟಿಗೇಷನ್ ಇರುತ್ತೆ ಅಂತ ಹೇಳಿ ಜರ್ಮನಿ ಮೂಲಕ ಹೋಗ್ತಾರೆ. ಫಸ್ಟ್ ಜರ್ಮನಿಗೆ ಹೋಗಿ ತಂಗುತ್ತಾರೆ. ಜರ್ಮನಿಗೆ ಹೋಗಿ ತಮ್ಮದೊಂದು ಹೊಸ ಪಾಸ್ಪೋರ್ಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಮೊಹಮ್ಮದ್ ರಾಮ್ ಸಿಂಗ್ ಆಜಾದ್ ಅಂತ ಹೊಸ ಹೆಸರನ್ನು ತಾವೇ ಇಟ್ಕೊಂಡು ನೋಡ್ರಿ, ಅವರ ಭಾವೈಕ್ಯತೆ ಭಾವನೆ. ಮೊಹಮ್ಮದ್ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಎಲ್ಲರೂ ಒಂದೇ.
ಭಾರತ ಅಂದೇನೆ ಎಲ್ಲ. चंदन है इस देश की धरती, तपो भूमि हर ग्राम है, हर बाला देवी की प्रतिमा, बच्चा बच्चा राम. ನಮ್ಮ ಭಾರತಾಂಬೆಯ ಮಣ್ಣಿನಲ್ಲಿರುವಂತಹ ಪ್ರತಿಯೊಂದು ಮಗುವು ಕೂಡ ಆ ಪವಿತ್ರವಾದ ಭಗವಂತನ ರೂಪ ಅಂತ ಭಾವಿಸ್ಕೊಂಡು ಆ ಒಂದು ಹೆಸರನ್ನು ಇಟ್ಕೊಂಡು ಪಾಸ್ಪೋರ್ಟ್ ಚೇಂಜ್ ಮಾಡಿ ಜರ್ಮನಿಯಿಂದ ಬ್ರಿಟನ್ಗೆ ಹೋಗ್ತಾನೆ. ಬ್ರಿಟನ್ಗೆ ಹೋದಾಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಯ್ತು. ಜಾಸ್ತಿ ಏನು ಓದಿರ್ಲಿಲ್ಲ, ವಿದೇಶದ್ದು ಫಾರಿನ್ ಕಲ್ಚರ್ ಇರ್ಲಿಲ್ಲ. ಈ ವ್ಯಕ್ತಿಗೆ ಸಣ್ಣ ಹುಡುಗನಂತೆ ಕೂಡಿಸಿ ಅವತ್ತು ಬ್ರಿಟನ್ ನಲ್ಲಿ ಹೇಗಿರ್ಬೇಕು, ಹೇಗೆ ಮಾಡಬಾರ್ದು, ಏನ್ ಮಾಡಬಾರ್ದು ಅನ್ನೋಂತಹ ಎಲ್ಲ ವಿಷಯವನ್ನ ಟ್ಯೂಷನ್ ಕೊಟ್ಟಂತ ಮಹಾನುಭಾವ ಯಾರಂತ ತಮ್ಗೇನಾದ್ರೂ ಗೊತ್ತಾ? ಯಾರಿರ್ಬೋದು? ಡಾಕ್ಟರ್ BR ಅಂಬೇಡ್ಕರ್ ಅವರು. ನೋಡ್ರಿ, ನಮ್ಗೆ ಬರೀ ಸಂವಿಧಾನ ರಚಿಸ್ತಾರೆ ಅಂತ ಅಷ್ಟೇ ಗೊತ್ತು. ಅಲ್ಲಿ ಅವತ್ತಿರ್ತಕ್ಕಂಥ ಇಂಗ್ಲೆಂಡ್ ಇರ್ತಕ್ಕಂಥ BR ಅಂಬೇಡ್ಕರ್ ಸಾಹೇಬ್ರು ಉಧಮ್ ಸಿಂಗ್ ಕರೆದು ಇಲ್ಲಿ ಹಿಂಗಿರ್ಬೇಕಪ್ಪ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದು ಮೂಲ ಸ್ವರೂಪ ಪಡ್ಕೊಂಡು ಅತ್ಯಂತ ಗಟ್ಟಿಯಾಗಿ ಬ್ರಿಟನ್ ನೆಲೆಯೂರಿ ತನ್ನ ಯಾವ್ದು ಉದ್ದೇಶ ಇತ್ತೋ ಆ ಉದ್ದೇಶಕ್ಕೆ ಮತ್ತೆ ಬರ್ತಾರೆ. ಆದ್ರೆ ಅವತ್ತಿನ ದಿವಸ ಹೇಗಾಗಿತ್ತು? ಕಾರಣ ಈ ಒಂದು ಜಲಿಯನ್ ವಾಲಾಬಾಗ್ನ ಘೋರ ದುರಂತಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಮೈಕಲ್ ಆಡ್ಗರ್ ಅಂತಕ್ಕಂಥವನು ರಿಟೈರ್ಡ್ ಆಗಿ ಅಲ್ಲೇ ಇಂಗ್ಲೆಂಡ್ ಅಲ್ಲಿ ವಿಶ್ರಾಂತಿ ಪಡಿತಿರ್ತಾನೆ. ಜನರಲ್ ಡಯರ್ ಅನ್ನೋನು ಸತ್ತೇ ಹೋಗ್ಬಿಟ್ಟಿರ್ತಾನೆ, ವಯೋಸಹಜವಾದ ಸಾವು ಬಂದು ಸತ್ತು ಹೋಗ್ಬಿಟ್ಟಿರ್ತಾನೆ. ಹತಾಶೆಗೊಂಡಿಲ್ಲ, ನಾನ್ ಕೊಲ್ಬೇಕಿತ್ತು, ಅವನೇನ್ ಸತ್ತ ಅಂತ ಕೇಳಿಲ್ಲ. ಆಯ್ತು, ಏನೋ ವಿಧಿ ಬರಹ ಹಿಂಗಾಯ್ತು. ಅವನ್ಗಿಂತ ಇವನ್ ಮುಖ್ಯ. ಯಾಕಂದ್ರೆ ಬರೀ ಅವ್ನು ಎಕ್ಸಿಕ್ಯೂಟರ್, ಜನರಲ್ ಡಯರ್ ಎಕ್ಸಿಕ್ಯೂಷನ್ ಮಾಡಿಸಿದ್ರು ಇವನಲ್ಲ, ಇವನ್ ಬಿಡಬಾರ್ದು, ಇವನ್ ಸಿಕ್ಕಿದಾನಲ್ಲ ಅಂತ ಅನ್ಕೊಂಡು ಮುಂದೆ 1940 ಮಾರ್ಚ್ ತಿಂಗಳಲ್ಲಿ ಕಾಕ್ಸ್ಟನ್ ಹಾಲ್ ಅನ್ನುವಂತಹ ಇಂಗ್ಲೆಂಡ್ ಒಂದು ದೊಡ್ಡ ಹಾಲ್ ನಲ್ಲಿ ಮಧ್ಯ ಏಷ್ಯಾ ಮತ್ತು ಭಾರತದ ಅನೇಕ ರಾಯಭಾರಿಗಳ ನಡುವೆ ಒಂದು ದೊಡ್ಡ ಸಭೆ ನಡೆದಿರ್ತದೆ. ಆ ಸಭೆಯಲ್ಲಿ ನಮ್ಮ ಪಂಜಾಬ್ನ ಬ್ರಿಟಿಷ್ ಮಾಜಿ ಗವರ್ನರ್ ಆಗಿರ್ತಕ್ಕಂಥ ಮೈಕಲ್ ಅವರಿಗೆ ಅಭೂತಪೂರ್ವವಾದಂತ ಭಯಾನಕವಾದಂತ ಸ್ವಾಗತ. ಯಾಕೆ ಅಂತಂದ್ರೆ ಅವನ್ ಭಾರತಕ್ಕೆ ಹೋಗಿ 3-4 ಸಾವಿರ ಜನರನ್ನ ಸ್ಪಾಟ್ ಮೇಲೆ ಕೊಂದು ಬಂದಿದ್ದಾನ ಅಂತ ದೊಡ್ಡ ಮನುಷ್ಯ ಅಂತ ಹೇಳಿ ಅವರಿಗೆ ದೊಡ್ಡದ ಕಿರೀಟ ಕೊಡ್ತಕ್ಕಂಥ ಕೆಲಸ ಆಗಿರುತ್ತೆ. ಅಂತ ವ್ಯಕ್ತಿಯನ್ನ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ. ಕಾರ್ಯಕ್ರಮದ ವೇದಿಕೆಗೆ ಕುಳಿತಕ್ಕಂಥ ಗವರ್ನರ್ ಮೈಕಲ್ ಇನ್ನೇನ್ ಕಾರ್ಯಕ್ರಮಕ್ಕೆ ಬಂದು ಒಂದು ಕ್ಷಣ ಆಗಿರುತ್ತೆ. ವೇಷ ಮರೆಸಿದ ರೂಪದಲ್ಲಿ ಕುತ್ಕೊಂಡಿರ್ತಕ್ಕಂಥ ಉಧಮ್ ಸಿಂಗ್ ಬಹಳಷ್ಟು ಟೈಮ್ ತಗೊಳ್ಳೋದಿಲ್ಲ. ಮತ್ತೆ ಶುಭಗಳಿಗೆ ಯಾವಾಗ ಬರ್ತದ ಗೊತ್ತಿಲ್ಲ, ಇವತ್ತು ಬಂದ್ಬಿಟ್ಟಿದೆ, ಕೆಲಸ ಫಸ್ಟ್ ಮಾಡ್ಬಿಡ್ಬೇಕು ಅಂತ ಹೇಳಿ ಇನ್ನು ಕಾರ್ಯಕ್ರಮನೂ ಸ್ಟಾರ್ಟ್ ಆಗಿರೋದಿಲ್ಲ. ಅವಾಗೆ ತನ್ನ ಒಳಗಡೆ ಮುಚ್ಚಿಟ್ಟಿರ್ತಕ್ಕಂಥ ರಿವಾಲ್ವರ್ ತೆಗೆದುಕೊಂಡು 5 ಗುಂಡಿನ ಮಳೆಯನ್ನ ಮೈಕಲ್ ಮೇಲೆ ಸುರಿಸ್ತಾರೆ. ಆ ಕಾಕ್ಸ್ಟನ್ ಹಾಲ್ ಅಲ್ಲಿ ಇರ್ತಕ್ಕಂಥ ಜನರಿಗೆ ಏಕಾಏಕಿಯಾಗಿ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್, ಏನಾಯ್ತಿದು, ಇಂಥ ದೊಡ್ಡ ಸಭೆ, ಸಾವಿರಾರು ಜನ ಸೇರಿದ್ದಾರೆ, ಇನ್ನೇನು ಆಗ್ಬೇಕು, ಏನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ವಿಚಲಿತರಾಗಿ ಅವರು ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ಪಂಜಾಬಿನ ಮಾಜಿ ಗವರ್ನರ್ ಮೈಕಲ್ ಕೊನೆ ಉಸಿರೆಳಿತಾನೆ. ಯಾವ ಹೆಜ್ಜೆಯಲ್ಲಿ, ಯಾವ ಆಂಗಲ್ ನಲ್ಲಿ ನಿಂತುಕೊಂಡಿದ್ದ ಉಧಮ್ ಸಿಂಗ್ ಅದೇ ಒಂದು ಸ್ಥಿತಿಯಲ್ಲಿ ನಿಂತ್ಕೊಂಡಿರ್ತಾರೆ. ನನಗೆ ಕಿಂಚಿತ್ತು ನಾನು ಓಡೋಗ್ಬಿಡ್ಬೇಕು, ನಾನು ತಪ್ಪಿಸ್ಕೊಂಡಿರ್ಬೇಕು, ನನ್ನಿಂದ ಪರಾರಿ ಆಗ್ಬೇಕು ಅನ್ನೋದು ಯೋಚನೆ ಮಾಡೋದಿಲ್ಲ. ಯಾಕೆ? ನನ್ನ ಕೆಲಸ ಆಗೋದು ಯಾವುದಕ್ಕೋಸ್ಕರ 20-21 ವರ್ಷ ಕಾದಿದ್ನೋ ಆ ಕೆಲಸ ನಮ್ಗೆ ಬಗೆಯಿಲ್ಲ. 1919 ಜಲಿಯನ್ ವಾಲಾಬಾಗ್, ಇದು 1919. ಅವನ ಆಸೆ ಈಡೇರಿದ್ದು ಕೂಡ ಒಂದು ವಿಪರ್ಯಾಸ ನೋಡುತ್ತೆ. ಅದೇ ಮಾರ್ಚ್ 17. ತಕ್ಷಣ ಬಂದು ಬ್ರಿಟಿಷ್ ಎಲ್ಲರೂ ಅವನ ಪೊಲೀಸರು ಸುತ್ತುವರಿತಾರೆ. ಅತ್ಯಂತ ಖುಷಿಯಿಂದ, ಅತ್ಯಂತ ನಗ್ತ ಸಂತೃಪ್ತ ಭಾವದಿಂದ ಕೈಯಲ್ಲಿರ್ತಕ್ಕಂಥ ರಿವಾಲ್ವರ್ ತಗೊಂಡು, ಇನ್ನು ನನ್ನ ಕೆಲಸ ಮುಗಿತು, ನಿನ್ ಕೆಲಸ ಏನಿದ್ರೆ ಮಾಡ್ತಾರೆ ತೊಂದ್ರೆ. ಆತ್ಮೀಯರೇ,
ನನಗೆ ಇತ್ತೀಚಿನ ಕೆಲವೊಂದು ಈ ನಮ್ಮ ದೇಶದ ಚಟುವಟಿಕೆಗಳನ್ನ ನೋಡಿದಾಗ ಅನಿಸ್ತಾ ಇರ್ತಕ್ಕಂಥ ಈ ವಿಚಾರವನ್ನು ನಾನು ನಿಮ್ಗೆ ಕೊನೆ ಹೇಳ್ತೀನಿ. ಮುಂದೆ ಉಧಮ್ ಸಿಂಗ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿ ನ್ಯಾಯಾಲಯದ ಮುಂದೆ ಪ್ರಚುರ ಪಡಿಸ್ತಾರೆ. ನ್ಯಾಯಾಲಯದ ಮುಂದೆ ಪ್ರಚುರ ಪಡಿಸಿದ ಮೇಲೆ ಕೂಡ ನ್ಯಾಯಾಧೀಶರು ಕರೆದು ಮುಂದೆ ಎದುರು ನಿಂದಿರಿಸಿಕೊಂಡಾಗ ಏನಯ್ಯ, ವಾಟ್ಸ್ ಯುವರ್ ನೇಮ್? ಉಧಮ್ ಸಿಂಗ್. ಡೋಂಟ್ ಯು ಫೀಲ್ ರಿಗ್ರೆಟ್ ಫಾರ್ ಸಚ್ ಎ ಬಾರ್ಬರಸ್ ಮರ್ಡರ್ ವಿಚ್ ಯು ಆರ್ ಕಮಿಟೆಡ್ ಅಂತ ಕೇಳಿದ್ರೆ ಅವನು ಅವತ್ತು ಹೇಳಿರ್ತಕ್ಕಂತಹ ಮಾತು ಇವತ್ತಿಗೂ ಇಡೀ ಭಾರತೀಯರಿಗೆ ಮೈ ಕೂದಲನ್ನ ನವಿರೇಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಆದ್ಮೇಲೆ ಅವತ್ತು ಉಧಮ್ ಸಿಂಗ್ ಏನ್ ಹೇಳ್ದ? ಕಟಕಟೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಉಧಮ್ ಸಿಂಗ್, ನನಗೆ ಈ ಕೊಲೆಯಿಂದ ಯಾವುದೇ ಪಶ್ಚಾತ್ತಾಪ ಇಲ್ಲ. ಇಂತಹ ಕೊಲೆಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ನಿಮ್ಮ ಮೈಖೇಲ್. ಅತ್ಯಂತ ಶಾಂತಿ ಸಮೃದ್ಧಿಯಿಂದ ಸಾಮರಸ್ಯವಾಗಿ ಬದುಕ್ತಾ ಇರ್ತಕ್ಕಂತಹ ಕೋಟಿ ಕೋಟಿ ಭಾರತೀಯರಲ್ಲಿ ರಕ್ತದ ನರಮೇಧ ನಡೆಸಿ ಸಾವಿರಾರು ಭಾರತೀಯ ಯುವಕರ ಎದೆಯಲ್ಲಿ ಭಯದ ನಡುಕವನ್ನ ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂತಹ ಇಂತಹ ದುಷ್ಟನಿಗೆ ಅವನ ನಾಡಿನಲ್ಲಿ ಹೊಕ್ಕಿ ಅವನದೇ ಆದಂತಹ ರಾಜ್ಯ ಭಾರತ ಇದ್ದಾಗ, ಅವನದೇ ಸರ್ಕಾರ ಇದ್ದಾಗ ಅವನನ್ನ ಕೊಂದೆ ಅನ್ನುವಂತಹ ಸಂತೃಪ್ತಿ ನನಗಿದೆ. ಇದಕ್ಕಿಂತ ದೊಡ್ಡ ಕೆಲಸ ಯಾವ್ದಾಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು ಅತ್ಯಂತ ಆತ್ಮತೃಪ್ತಿಯಲ್ಲಿದ್ದೇನೆ. ನೀವು ಯಾವ್ದಾದ್ರೂ ಶಿಕ್ಷೆ ಪಡಿ, ಏನಾದ್ರೂ ಮಾಡಿ, ನಾವು ಭಾರತೀಯರು ನಮ್ಮ ಮನಸ್ಸಿನಿಂದ ಯಾರು ಇನ್ನೊಬ್ಬರು ತಟ್ಟೆಯಲ್ಲಿ ಕೈ ಹಾಕೋದಿಲ್ಲ, ಯಾರು ಇನ್ನೊಬ್ರು ಮನೆಗೆ ಹೋಗೋದಿಲ್ಲ, ಯಾರು ಇನ್ನೊಬ್ರು ಬಿಡೋದಿಲ್ಲ. ಆದ್ರೆ ನಮ್ಮ ಮೇಲೆ ಬಂದಂತಹ ಜನರನ್ನ ನಾವು ಹಾಗೆ ಬಿಡೋದಿಲ್ಲ. ಅಂದಿನ ದಿನಗಳಲ್ಲಿ ಸೋ ಕಾಲ್ಡ್ ಕೆಲವೊಬ್ಬರು ಶಾಂತಿ ದೂತರು ಛೇ 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 ಉಧಮ್ को ऐसा नहीं करना था, ये बड़ा अशांति का काम है. वैसे भी माइकल एडबेर का तो एज हो चुका था, वो 75 ईयर थे. वैसे भी वो मरने वाला था, उसको खून करने से क्या मिलेगा ಅಂತ ಅನ್ನುವಂತ ದೊಡ್ಡ ದೊಡ್ಡ ಜನರಿದ್ರು. ಅವರಿಗೆ ಒಂದು ಸಂದೇಶವನ್ನ ಕೊಟ್ಟರು. ಉಧಮ್ ಸಿಂಗ್ ಅವರು ಯಾರು ನಮ್ಮ ದೇಶಕ್ಕೆ ಬಂದು ನಮ್ಮ ಜನರ ಮೇಲೆ ಕೈ ಮಾಡಿರ್ತಾರೋ ಅಂತವರ ನಾಡಿಗೆ ಹೋಗಿ ಅಂತವರ ಎದೆ ಬಗಿದು ಅಂತವರನ್ನ ಕೊಂದ್ರೆ ನನಗಲ್ಲ ಸ್ವಾಮಿ, ನನ್ನ ಮುಂದೆ ಬರ್ತಕ್ಕಂಥ ಅನೇಕ ಸಾವಿರಾರು ಸಂತತಿಯ ಯುವಕರಿಗೆ ಇದೊಂದು ಮಾರ್ಗದರ್ಶನವಾಗಬೇಕು ಅನ್ನುವಂತಹ ಸಂದೇಶವನ್ನು ನಾನು ಕೊಟ್ಟಿರ್ತಕ್ಕಂಥ ತೃಪ್ತಿ ಇದೆ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತಿಗೂ ಅದೇ ಜಲಿಯನ್ ವಾಲಾಬಾಗ್ನ ಒಂದು ಪಾರ್ಕ್ ನ ಮುಂದೆ ಸರ್ದಾರ್ ಉಧಮ್ ಸಿಂಗ್ ಅವರ ಒಂದು ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜಲಿಯನ್ ವಾಲಾಬಾಗ್ ಒಂದು ಕತೆ ಹೇಳಿದ್ರೆ ಆ ಕತೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಈ ಮಹಾನ್ ಪುರುಷನ ನೋಡ್ರಿ ಅಂತ ಹೇಳಿ ಪಂಜಾಬ್ ಸರ್ಕಾರ ಒಂದು ಮೂರ್ತಿಯನ್ನು ಮಾಡಿ ನಿಲ್ಲಿಸಿದೆ. ಆತ್ಮೀಯರೇ, 1940 ಜುಲೈ 30 ಅದಕ್ಕೆ ಹೇಳಿದೆ ನಾನು ನನ್ನ ಒಂದು ಭಾಷಣದ ಪ್ರಾರಂಭದಲ್ಲಿ, ಇದು ಅತ್ಯಂತ ಕೆಟ್ಟ ದಿನಾನೂ ಹೌದು. ಯಾಕೆ? ನಮ್ಮ ಉಧಮ್ ಸಿಂಗ್ ಕಳ್ಕೊಂಡ್ವಿ. ಒಳ್ಳೆ ದಿನಾನೂ ಹೌದು. ಜಲಿಯನ್ ವಾಲಾಬಾಗ್ ಘಟನೆಗೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಅವನು ವಯಸ್ಸಾದ್ರೂ ಪರವಾಗಿಲ್ಲ, ಅವನನ್ನ ಅಲ್ಲಿ ಅವನು ಇದ್ದಂತ ಸ್ಥಳದಲ್ಲಿ ನೋಡ್ರಿ. ಎಷ್ಟೋ ಜನ ನಾವು ಹೇಳ್ತಾ ಇರ್ತೀವಿ, ಇತ್ತೀಚಿನ ದಿನಗಳಲ್ಲಿ ಈ ಪುಲ್ವಾಮಾ ಆದ್ಮೇಲೆ ಮೊನ್ನೆ ಅಟ್ಯಾಕ್ ಆಯ್ತು. ಅನೇಕ ನಮ್ಮ ಸಂಬಂಧ ಇರ್ತಕ್ಕಂಥ ಸಹೋದರ ಸಹೋದರಿಯರೆಲ್ಲರೂ ಅವತ್ತಿದ್ದಾರೆ. ಇಡೀ ದೇಶವೇ ರೋಧಿಸ್ತೀವಿ, ಇಡೀ ದೇಶವೇ ನಂಬ್ಕೊಳ್ಳಿ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಒಂದು ಕುಕೃತ್ಯ ಎಷ್ಟೊಂದು ಹಿಂಸಾದಾಯಕವಾಗಿತ್ತು ಅಂದ್ರೆ ಜಾತಿ ಕೇಳ್ತಾ ಇದ್ರಂತೆ. ಯಾರು ಗಂಡನಿಗೆ ಹೊಡೆದ್ರೆ ಹೆಂಡತಿಗೆ ನಿಮ್ ಸರ್ಕಾರಕ್ಕೆ ಹೋಗಿ ಹೇಳೋ ಅಂತ, ಹೆಂಡತಿಗೆ ಹೊಡೆದ್ರೆ ಗಂಡನಿಗೆ ನಿಮ್ ಸರ್ಕಾರಕ್ಕೆ ಹೋಗಿ ಹೇಳಿ ನಾವು ಹೊಡೆದಿದ್ದೀವಿ ಅಂತ ಹೇಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಭಾರತೀಯರಾಗಿ ನಮ್ಮ ರಕ್ತ ಕುದಿತಾ ಇಲ್ಲ. ಅಂದಿನಿಂದ ಇಂದಿನವರೆಗೂ ಕೂಡ ಪಕ್ಕದಲ್ಲೇ ಸಾಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಯುವಕನ ಯುವತಿಯ ಜವಾಬ್ದಾರಿ ಇದೆ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತಾಂಬೆಯ ಪುತ್ರರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಇಲ್ಲಿ ಯಾವುದೇ ಜಾತಿ ಇಲ್ಲ, ಭೇದ ಇಲ್ಲ, ಯಾವುದೇ ರೀತಿ ಅಂತಸ್ತು ಇಲ್ಲ, ನಾವೆಲ್ಲರೂ ಸಮಾನರು. ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ
ಒಳಗಿನವರೇ ಆಗ್ಲಿ ಹೊರಗಿನವರೇ ಆಗ್ಲಿ ಯಾರೇ ಆಗ್ಲಿ ಮುಂದೆ ಬಂದ್ರು ಕೂಡ ನಾವೆಲ್ಲರೂ ಕೂಡ ಏಕ ಸ್ವರೂಪವಾಗಿ ನಿಂತ್ಕೊಂಡು ಅದನ್ನ ವಿರೋಧಿಸ್ತಕ್ಕಂಥ ಕೆಲಸ ಮಾಡಬೇಕು. ರಾಷ್ಟ್ರದ ಮೇಲೆ ನಡೆಯುವ ಅನ್ಯಾಯ ನನ್ನ ಮೇಲೆ ನಡೀತಕ್ಕಂಥ ಅನ್ಯಾಯ ಅನ್ನುವಂತಹ ಒಂದು ಉದ್ಗಾರತೆ ನಮ್ಮಲ್ಲಿ ಇರಬೇಕು. ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ, ಸ್ವಾಮಿ ವಿವೇಕಾನಂದಗೆ ಯಾಕೆ ಅಷ್ಟೊಂದು ಅತ್ಯಂತ ಉತ್ಕೃಷ್ಟವಾದಂತಹ ರಾಷ್ಟ್ರಭಕ್ತಿ ಇತ್ತು ಅಂತಂದ್ರೆ, ಪ್ರತಿದಿನ ಇದ್ದಾಗ ಅವರು ಅಫರ್ಮೇಶನ್ ಮಾಡ್ಕೊಳ್ತಾ ಇದ್ರು. ಸ್ವಾಮಿ ವಿವೇಕಾನಂದರು ಕನ್ನಡಿಯ ಮುಂದೆ ನಿಂತ್ಕೊಂಡಾಗೆ ತಾವು ನಾನು ಸ್ವಾಮಿ ವಿವೇಕಾನಂದ, ನಾನು ಪೂರ್ವಾಶ್ರಮದ ನರೇಂದ್ರ ಅಂತ ಅನ್ಕೊಳ್ತಾ ಇರಲಿಲ್ಲ. ನನ್ನ ಶಿರವೇ ಕಾಶ್ಮೀರ, ನನ್ನ ಬಾಹುಗಳೇ ವಿಂಧ್ಯ ಹಿಮಾಚಲ, ನನ್ನ ಪಾದ ಯುಗ್ಮವೇ ಕನ್ಯಾಕುಮಾರಿ, ನಾನು ಹೆಜ್ಜೆ ಇಟ್ಟರೆ ಭಾರತವೇ ಹೆಜ್ಜೆ ಇಟ್ಟಂತೆ, ನಾನೇ ಭಾರತ, ಭಾರತವೇ ನಾನು ಅನ್ನುವಂತಹ ಒಂದು ವಿಚಾರಧಾರೆ ಯಾವಾಗೂ ನಮ್ಮಲ್ಲಿರ್ಬೇಕು. ಅಲ್ಲೇನೋ ಆಗ್ತಾ ಇದೆ ಬಿಡಿ, ಕಾಶ್ಮೀರದವ್ರು ಅವ್ರ ಪ್ರಾಬ್ಲಮ್ಮು, ಕೇರಳದವ್ರದ್ದು ಇವ್ರ ಪ್ರಾಬ್ಲಮ್ಮು, ನಮ್ದಲ್ಲ ಅಂತಂದ್ರೆ ಹೀಗೆ ಒಬ್ಬೊಬ್ರೆ ಅನ್ಕೊಂತ ಹೋದ್ರೆ ಇಡೀ ರಾಷ್ಟ್ರದ ಚಿಂತನೆ ಒಂದು ಶ್ರೇಷ್ಠವಾಗಿರೋದಿಲ್ಲ. ಇಡೀ ಭಾರತಕ್ಕೆ ನಾವು, ಇಡೀ ವಿಶ್ವಕ್ಕೆ ಈ ಭಾರತ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಮೇಲಕ್ಕೆತ್ತಿ ಹಿಡಿಬೇಕು ಅಂದ್ರೆ ನಾವು ನೀವೆಲ್ಲರೂ ಯಾವತ್ತಿಗೂ ಒಂದಾಗಿರ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ.